ಸಿದ್ದು ಡಿಕೆಶಿ ಬ್ರೇಕ್ಫಾಸ್ಟ್ ಪವರ್ ಕಚ್ಚಾಟಕ್ಕೆ ಬಿತ್ತ ಬ್ರೇಕ್. ತಿಂಡಿಯ ಜೊತೆ ಗುಟ್ಟಿನ ವ್ಯಾಪಾರದ ರಹಸ್ಯ ಮಾತುಕತೆ. ವಿಪಕ್ಷಗಳ ವಿಶ್ವಾಸದ ತಂತ್ರ, ಅಸಲಿ ಆಟ ಈಗ ಶುರುನಾ? ಇದು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ಹೈ ಮಾತೆ ಶಾಸನ. ನಾನು ಪ್ರೀತಿ ಆಕಾಶ್. ನವೆಂಬರ್ ಮುಗಿಯೋ ಮುಂಚೆ ಕ್ರಾಂತಿಯಾಗುತ್ತೆ ಅಂದುಕೊಂಡಿದ್ದವರಿಗೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಿಂದಲೇ ಯಾರ್ಕರ್ ಹಾಕಿದೆ. ಗದ್ದುಗೆ ಗುದ್ದಾಟದಲ್ಲಿ ನಿರತರಾಗಿದ್ದ ಕೈಪಾಳೆಯದ ಇಬ್ಬರು ಧುರೀಣರು ಒಟ್ಟಿಗೆ ಬೆಳ್ಬೆಳಗ್ಗೆ ತಿಂಡಿಗೆ ಸೇರೋ ಹಾಗೆ ಮಾಡಿದೆ. ಒಂದೇ ಒಂದು ಬ್ರೇಕ್ಫಾಸ್ಟ್. ಆ ಬ್ರೇಕ್ಫಾಸ್ಟ್ ಬಳಿಕ ಆಡಿದ ಮಾತುಗಳು ಕುರ್ಚಿ ಕಿತ್ತಾಟಕ್ಕೆ ತಾರ್ಕಿಕ ಅಂತ್ಯ ಹಾಡಿದೆ. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾಯ್ತಾ? ಇದೇ ಅವಧಿಗೆ ಸಿಎಂ ಆಗಬೇಕು ಅಂದುಕೊಂಡಿದ್ದ ಡಿಕೆ ಶಿವಕುಮಾರ್ ಅವರ ಟೈಮ್ ಇನ್ಯಾವಾಗ ಬರೋದು? ಬ್ರೇಕ್ಫಾಸ್ಟ್ ಡಿಪ್ಲೊಮಸಿ ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ನಾಯಕರು ಏನಂದ್ರು ಹೇಳ್ತೀವಿ ಕೇಳಿ. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು, ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದೀವಿ ಒಟ್ಟಿಗೆ. ಸಿದ್ದು ಡಿಕೆಶಿ ಬ್ರೇಕ್ಫಾಸ್ಟ್ ಪವರ್ ಕಚ್ಚಾಟಕ್ಕೆ ಬಿತ್ತ ಬ್ರೇಕ್. ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ. ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ತಿಂಡಿಯ ಜೊತೆ ಗುಟ್ಟಿನ ವ್ಯಾಪಾರದ ರಹಸ್ಯ ಮಾತುಕತೆ. ವಿಪಕ್ಷಗಳ ಅವಿಶ್ವಾಸದ ತಂತ್ರ, ಅಸಲಿ ಆಟ ಈಗ ಶುರುನಾ? ಸತ್ಯ ಹರಿಶ್ಚಂದ್ರ ಹೋಗ್ಬೇಕಾದ್ರೆ ಕಾಡಿಗೆ ಸಿದ್ದರಾಮಯ್ಯನ ಉಂಡಿ ಮೇಲೆ ಹೋಗಿದ್ದೆ. ವಿರಾಮ. ಇದು ಕದನ ವಿರಾಮ. ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಸೃಷ್ಟಿಸಿದ್ದ ಕುರ್ಚಿ ಕದನಕ್ಕೆ ಸಣ್ಣ ವಿರಾಮ ಸಿಕ್ಕಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಕುರ್ಚಿ ಗಲಾಟೆ ಬರೀ ರಾಜ್ಯದಲ್ಲಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡಿತ್ತು. ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವು ತಂದಿಟ್ಟಿತ್ತು. ಸಿಎಂ ಕುರ್ಚಿ ಯಾರಿಗ್ ಹೋಗುತ್ತೆ? ಡಿಕೆಶಿ ಸಿಎಂ ಆಗ್ತಾರಾ? ಸಿದ್ದರಾಮಯ್ಯ ಸಿಎಂ ಸೀಟಿನಿಂದ ಇಳಿತಾರಾ? ಅಷ್ಟು ಸುಲಭವಾಗಿ ಸಿಎಂ ಕುರ್ಚಿ ಬಿಟ್ಟು ಕೊಡ್ತಾರಾ ಅಂತ ಸಾಕಷ್ಟು ಕುತೂಹಲ, ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿದ್ವು. ಇಷ್ಟೆಲ್ಲ ಗುದ್ದಾಟಗಳು, ಗೊಂದಲಗಳು, ಬೇಸರಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಬಳಿಕ ಇಬ್ಬರ ಪವರ್ ಫೈಟ್ ಚುಮು ಚುಮು ಚಳಿಯಲ್ಲಿ ಕೂಲ್ ಆಗಿದೆ. ಸಿದ್ದು ಡಿಕೆಶಿ ಬ್ರೇಕ್ಫಾಸ್ಟ್ ಪವರ್ ಕಚ್ಚಾಟಕ್ಕೆ ಬಿತ್ತ ಬ್ರೇಕ್. ತಿಂಡಿಯ ಜೊತೆ ಗುಟ್ಟಿನ ವ್ಯಾಪಾರದ ರಹಸ್ಯ ಮಾತುಕತೆ. ಕರ್ನಾಟಕದ ವೆದರ್ ಸಖತ್ ಕೋಲ್ಡ್ ಆಗಿದೆ. ಹೀಗಿದ್ರೂ ಕಾಂಗ್ರೆಸ್ ಪಾಳಿಯ ಮಾತ್ರ ಕುರ್ಚಿ ಕದನದಿಂದ ಕೊತ ಅಂತಾನೆ ಇತ್ತು. ಒಂದು ಬಣದ ನಾಯಕರು ಕೊಡುವಂತಹ ಹೇಳಿಕೆಗಳು ಮತ್ತೊಂದು ಬಣ ಕೆರಳಿ ಕೆಂಡುವಾಗುವಂತೆ ಮಾಡಿತ್ತು. ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದಂತಹ ಬೆಳವಣಿಗೆಗಳಿಂದ ಮುಜುಗರಗೊಂಡಿದ್ದ ಹೈಕಮಾಂಡ್ ಸಿದ್ದು ಡಿಕೆಶಿ ಇಬ್ಬರಿಗೂ ಒಂದು ಫರ್ಮಾನು ಹೊರಡಿಸಿದ್ರು. ಇಬ್ಬರು ಬೆಳಗಿನ ತಿಂಡಿಗೆ ಸೇರಿ ಕೂತು ಚರ್ಚಿಸಿ ಎಲ್ಲದಕ್ಕೂ ಅಂತ್ಯ ಹಾಡಿ ಅಂತ ಸೂಚನೆ ಕೊಟ್ರು. ಅದರಂತೆ ಡಿಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿದ್ದಾರೆ. ಶನಿವಾರ ಬೆಳಗ್ಗೆ ತಿಂಡಿಗೆ ನಮ್ಮ ಮನೆಗ್ ಬಂದ್ಬಿಡಿ ಅಂತ ಹೇಳಿದ್ದಾರೆ. ಸಿಎಂ ಮಾತಿಗೆ ಓಗೊಟ್ಟ ಡಿಕೆ ಶಿವಕುಮಾರ್ ಮೈ ಕೊರೆಯುವ ಚಳಿಯಲ್ಲೇ ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸಕ್ಕೆ ಆಗಮಿಸಿದ್ರು. ಸಿಎಂ ಜೊತೆ ಕೂತು ಪಿಟ್ಟು ಕೇಸರಿಬಾತ್ ಸವಿದ್ರು. ನಗ್ನಗ್ತಾನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ರು. ಬಳಿಕ ಇಬ್ಬರು ಸುದ್ದಿಗೋಷ್ಠಿ ಮಾಡೋ ಮೂಲಕ ಜನರ ಹುಬ್ಬೇರುವಂತೆ ಮಾಡಿದ್ರು. ರಾಜ್ಯದ ಜನರ ಎದುರು ಇಬ್ಬರೂ ನಾಯಕರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ಬ್ರೇಕ್ಫಾಸ್ಟ್ ಹೆಂಗಿತ್ತು ಅಂತ ಬೇಕಂತ. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ನಾನು ಡಿಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಹೊನ್ನಣ್ಣ ಬ್ರೇಕ್ಫಾಸ್ಟ್ನಲ್ಲಿದ್ದರು. ನಾವು 3 ಜನರು ಕೂಡ ಬ್ರೇಕ್ಫಾಸ್ಟ್ನಲ್ಲಿ ಭಾಗಿಯಾಗಿದ್ದು. ಅಲ್ಲೇನೂ ಮಾತಾಡಲಿಲ್ಲ. ಹೈಕಮಾಂಡ್ನವರು ವೇಣುಗೋಪಾಲ್ ಅವರು ಮೊನ್ನೆನೇ ಹೊನ್ನಣ್ಣನಿಗೆ ಫೋನ್ ಮಾಡಿದರು. ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಕರೀರಿ ಅಂತೇಳಿ ಫೋನ್ ಮಾಡಿದರು. ಆಮೇಲೆ ಡಿ ಕೆಗೂ ಕೂಡ ಫೋನ್ ಮಾಡಿದರು, ಡಿ ಕೆ ಶಿವಕುಮಾರ್ಗೂ ಕೂಡ ಫೋನ್ ಮಾಡಿದರು.
ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ನಮ್ಮನೆಗೆ ಬರ್ರಿ ಊಟಕ್ಕೆ ಅಂತ ಕರೆದರು. ನಮ್ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದರು. ಇಲ್ಲ, ನನಗೆ ಹೇಳಿದ್ದಾರೆ ಮುಂಚಿತವಾಗಿ ಬ್ರೇಕ್ಫಾಸ್ಟ್ಗೆ ಕರೀರಿ ಅಂತ. ಅದರಿಂದ ನಾನು ಇಲ್ಲೇ ಬ್ರೇಕ್ಫಾಸ್ಟು ನಮ್ಮನೇಲೇ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆಗಿದೆ. ಇನ್ನೊಂದು ದಿನ ಊಟಕ್ಕೆ ಬರೋಣ ಅಂತ ಹೇಳಿದೆ ನಾನು. ಅಲ್ಲೇನಪ್ಪ? ಹೈಕಮಾಂಡೇ ಫೋನ್ ಮಾಡಿ ಡಿಕೆ ಶಿವಕುಮಾರ್ರನ್ನ ಊಟಕ್ಕೆ ಕರೀರಿ ಅಂತ ಸಿಎಂಗೆ ಹೇಳಿದ್ರಂತೆ. ಅದರಂತೆ ಸಿಎಂ ಡಿಕೆಶಿ ಅವರನ್ನ ಇನ್ವೈಟ್ ಮಾಡಿದ್ದಾರೆ. ಇವತ್ತು ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪೇ ಚರ್ಚಾ ನಡೆದಿದ್ದು, ನಾಳಿದ್ದು ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮನೆಗೆ ಬ್ರೇಕ್ಫಾಸ್ಟ್ಗೆ ತೆರಳಲಿದ್ದಾರೆ. ಅಂದ್ಹಾಗೆ ಇಬ್ಬರು ತಿಂಡಿ ಸೇವಿಸಿದ ಬಳಿಕ ನಡೆಸಿದಂತಹ ಸುದ್ದಿಗೋಷ್ಠಿಯಲ್ಲಿ ಕುರ್ಚಿ ಕಿತ್ತಾಟದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ನಾಯಕತ್ವ ಬದಲಾವಣೆಯಲ್ಲಿ ತಮ್ಮ ನಿಲುವು ಏನು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ. ನನಗೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ. ಇವತ್ತಿನವರೆಗೂ ಡಿಫರೆನ್ಸಸ್ ಇಲ್ಲ, ಮುಂದೇನೂ ಡಿಫರೆನ್ಸಸ್ ಇರಲ್ಲ. ಒಟ್ಟಿಗೆ ಹೋಗ್ತೀವಿ. ನನ್ನ ಹಾಗೂ ಡಿಕೆ ಶಿವಕುಮಾರ್ ಮಧ್ಯೆ ಯಾವುದೇ ಮುನಿಸಿಲ್ಲ. ನಾವಿಗ್ಲೂ ಚೆನ್ನಾಗಿದ್ದೀವಿ, ಮುಂದೆಯೂ ಚೆನ್ನಾಗಿರ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಅಷ್ಟಕ್ಕೂ ಇಷ್ಟು ದಿನ ಕುರ್ಚಿ ವಿಚಾರದಲ್ಲಿ ಕಿತ್ತಾಟ ನಡೆಸಿದ್ದ ನಾಯಕರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸುವುದಕ್ಕೆ ಕಾರಣ ಏನು? ಒಂದೊಂದಾಗಿ ಹೇಳ್ತೀವಿ ಕೇಳಿ. ಕಾರಣ 1, ಹೈಕಮಾಂಡ್ ಬೇಸರ. ಇತ್ತೀಚೆಗಷ್ಟೇ ಅಂದ್ರೆ ಮೊನ್ನೆ ನವೆಂಬರ್ 14ನೇ ತಾರೀಕು ಕಾಂಗ್ರೆಸ್ ಪಕ್ಷ ಬಿಹಾರ ಚುನಾವಣೆಯಲ್ಲಿ ಹೀನಾಯ ಸೋಲು ಕಂಡಿತ್ತು. ಆ ಸೋಲಿನ ಗಾಯ ಹಸಿಯಾಗಿರುವಾಗಲೇ ಕರ್ನಾಟಕದಲ್ಲಿ ಕುರ್ಚಿ ಕಿತ್ತಾಟ ತಾರಕಕ್ಕೇರುವುದಕ್ಕೆ ಶುರು ಮಾಡ್ತು. ಎರಡೂ ಬಣಗಳ ನಾಯಕರು ದೆಹಲಿಗೆ ಗುಂಪು ಗುಂಪಾಗಿ ಹೋಗುವುದಕ್ಕೆ ಶುರು ಮಾಡಿದ್ರು. ಡಿಕೆಶಿ ಬಣದ ಶಾಸಕರು ಸಚಿವರು ಡಿಕೆಶಿಗೆ ಸಿಎಂ ಕುರ್ಚಿ ಕೊಡಿ ಅಂತ ಹೇಳಿ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ರು. ಇತ್ತ ಸಿದ್ದರಾಮಯ್ಯ ಸೇನೆ ಕೂಡ ಅವರ ಕುರ್ಚಿಯ ರಕ್ಷಣೆಗೆ ಏನೆಲ್ಲಾ ಸಾಹಸಗಳನ್ನ ಮಾಡಬೇಕೋ ಅದನ್ನ ಒಂದೊಂದಾಗಿ ಮಾಡ್ತಿತ್ತು. ಎರಡು ಬಣಗಳ ನಡುವಿನ ಕದನ ಕಂಡು ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರೇ ಅಸಹಾಯಕರಾಗ್ಬಿಟ್ರು. ಇಲ್ಲಿನ ವಾತಾವರಣದ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ರು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿರೋ ಕಾಂಗ್ರೆಸ್ ಹೈಕಮಾಂಡ್ ಸದ್ಯಕ್ಕೆ ಈ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕುವಂತೆ ಇಬ್ಬರಿಗೂ ಸೂಚನೆ ಕೊಟ್ಟಂತಿದೆ ಅನ್ನೋದು ಸಿಎಂ ಮಾತುಗಳಿಂದಾನೇ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದಾವೆ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಈಗಲೂ ಇಲ್ಲ, ಆದರೆ ಕ್ರಿಯೇಷನ್ ಆಗ್ಬಿಟ್ಟಿದೆ ಗೊಂದಲಗಳು. ಕೆಲವು ಮೀಡಿಯಾಗಳು ಮಾಡಿದ್ದಾರೆ. ಕಾರಣ 2, ಬೆಳಗಾವಿ ಅಧಿವೇಶನ. ಇನ್ನು ಡಿಸೆಂಬರ್ 8ನೇ ತಾರೀಕಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಮುಂಬರುವ ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋಕೆ ವಿಪಕ್ಷಗಳಾದ ಬಿಜೆಪಿ ಹಾಗೆ ಕಾಂಗ್ರೆಸ್ ರೆಡಿಯಾಗಿವೆ. ಅಧಿವೇಶನದಲ್ಲಿ ಸಿದ್ದು ಡಿಕೆಶಿ ಇಬ್ಬರ ಕುರ್ಚಿ ಕಿತ್ತಾಟ ಎದುರಾಳಿಗಳಿಗೆ ಅಸ್ತ್ರವಾಗಬಾರದು ಅನ್ನೋದು ಹೈಕಮಾಂಡ್ನ ಪ್ರಮುಖ ಉದ್ದೇಶ. ಈ ಕಾರಣಕ್ಕಾಗಿ ಈ ಕುರ್ಚಿ ಸಂಗ್ರಾಮದಿಂದ ಅಧಿವೇಶನದಲ್ಲಿ ಪಕ್ಷ ವೀಕ್ ಆಗಬಾರದು ಅನ್ನುವ ಕಾರಣಕ್ಕೆ ಇಬ್ಬರೂ ನಾಯಕರು ಸದ್ಯಕ್ಕೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಅಸೆಂಬ್ಲಿ 8ನೇ ತಾರೀಕಿನಿಂದ ಶುರುವಾಗುತ್ತೆ. ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಪ್ರಾರಂಭ ಆಗ್ತದೆ. ನಾವು ಅಲ್ಲೂ ಕೂಡ ವಿರೋಧ ಪಕ್ಷದವರನ್ನ ಬಹಳ ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ, ಮುಂದೇನೂ ಕೂಡ ಎದುರಿಸ್ತೀವಿ. ಅದು ಬಿಜೆಪಿ ಇರ್ಬೋದು, JDS ಇರ್ಬೋದು. ಸುಳ್ಳು ಅಪಪ್ರಚಾರಗಳನ್ನು, ಸುಳ್ಳುಗಳನ್ನು, ಆರೋಪಗಳನ್ನು, ಸುಳ್ಳು ಅಪವಾದಗಳನ್ನು ಮಾಡ್ತಕ್ಕಂಥದ್ದು ಬಿಜೆಪಿಯವರ ಚಾಳಿ, JDSನವರ ಚಾಳಿ. ಇವರಿಬ್ಬರನ್ನು ಕೂಡ ಬಹಳ ಸಮರ್ಥವಾಗಿ ನಮ್ಮ ಸರ್ಕಾರ ಎದುರಿಸ್ತದೆ. ನಾನು DCM ಇಬ್ಬರು ಕೂಡ, DK ಶಿವಕುಮಾರ್ ಇಬ್ಬರು ಕೂಡ ಇವರನ್ನ
ಅಸೆಂಬ್ಲಿನಲ್ಲಿ ಭಾಳ ಸಮರ್ಥವಾಗಿ ಎದುರಿಸ್ತೇವೆ. ಅದಕ್ಕೆ ಬೇಕಾದಂಥ ಸ್ಟ್ರಾಟಜಿ ಏನು ಬೇಕು ಅದನ್ನು ಮಾಡಿದ್ದೀವಿ. ಕಾರಣ 3, ಹೈಕಮಾಂಡ್ ಮಾತೇ ಶಾಸನ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷ. ಅಲ್ಲಿ ಹೈಕಮಾಂಡ್ ಹೇಳಿದ್ದೇ ಫೈನಲ್. ಹೈಕಮಾಂಡ್ ಆದೇಶವಿಲ್ಲದೆ ನಾಯಕರು ಏನೂ ಮಾಡೋಕ್ಕಾಗಲ್ಲ. ಇನ್ನು ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಇಬ್ರಿಗೂ ಇದು ಚೆನ್ನಾಗೇ ಗೊತ್ತು. ಅಷ್ಟೇ ಅಲ್ಲ, ಇಬ್ರು ಕೂಡ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದು ಹೈಕಮಾಂಡ್ ಮಾತನ್ನ ಇಲ್ಲಿಯವರೆಗೂ ತೆಗೆದು ಹಾಕಿಲ್ಲ. ಸಿದ್ದರಾಮಯ್ಯ ಅವರಾಗ್ಲಿ ಡಿಕೆ ಶಿವಕುಮಾರ್ ಅವರಾಗ್ಲಿ ಕುರ್ಚಿ ವಿಚಾರದಲ್ಲಿ ಹೈಕಮಾಂಡ್ ಮಾತನ್ನ ಮೀರಲ್ಲ ಅಂತಾನೆ ಹೇಳ್ತಾ ಬಂದಿರುವುದು. ಈಗಲೂ ಹೈಕಮಾಂಡ್ ಹೇಳಿದಂತೆಯೇ ನಡ್ಕೋತೀವಿ ಅನ್ನೋ ಮೂಲಕ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮಾತೇ ಶಾಸನ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡ್ ಏನು ತೀರ್ಮಾನ ಕೊಡ್ತದೆ, ಏನು ಡೈರೆಕ್ಷನ್ ಕೊಡ್ತದೆ, ಏನು ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ದಿಸ್ ಈಸ್ ವಾಟ್ ಬಿಟ್ವೀನ್ ಡಿ.ಕೆ. ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್. ಹಾಗ್ ನೋಡಿದ್ರೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂಥ ಬೆಳವಣಿಗೆಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರವನ್ನ ಉಂಟು ಮಾಡಿವೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಸಿದ್ದರಾಮಯ್ಯ ಅವರಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಶಾಂತಿ ಬಾವುಟವನ್ನ ಹಾರಿಸಿದ್ದಾರೆ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರಾಡಿದ ಮಾತುಗಳು ಕುತೂಹಲದ ಜೊತೆಗೆ ಇನ್ನಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿವೆ. ಎಲ್ಲರ ಊಹೆಯಂತೆಯೇ ಇಬ್ಬರ ನಡುವಿನ ಕುರ್ಚಿ ಗುದ್ದಾಟ ಸಮುದಾಯಗಳ ನಡುವಿನ ಗುದ್ದಾಟವಾಗಿ ಬದಲಾಗಿ ಹೋಗಿತ್ತು. ಒಂದು ಕಡೆ ಬಣ ಕದನ, ಮತ್ತೊಂದು ಕಡೆ ತಮ್ಮ ನಾಯಕರ ಪರವಾಗಿ ನಿಂತ ಒಕ್ಕಲಿಗ ಕುರುಬ ಸಂಘಗಳು. ಇದನ್ನೆಲ್ಲ ನೋಡಿದ ರಾಜ್ಯದ ಜನರು ಮುಂದೆ ಕಾಂಗ್ರೆಸ್ನಲ್ಲಿ ಏನೋ ದೊಡ್ಡದಾಗಿ ನಡೆಯುತ್ತೇನೋ ಅಂತ ಊಹಿಸಿದ್ದೂ ಸುಳ್ಳಲ್ಲ. ಅಷ್ಟಕ್ಕೂ ತಮ್ಮ ಒಂದು ಭೇಟಿಯಿಂದ ಡಿಕೆ ಶಿವಕುಮಾರ್ ಕೊಟ್ಟ ಆ ಒಂದು ಪ್ರಬಲ ಸಂದೇಶವೇನೋ ಹೇಳ್ತೀವಿ ಕೇಳಿ. ಸಾಕಷ್ಟು ಲೆಕ್ಕಾಚಾರಗಳಿದ್ವು. ಇಬ್ಬರ ಗುದ್ದಾಟ ದೆಹಲಿ ಮಟ್ಟದಲ್ಲೂ ಕಂಪನ ಸೃಷ್ಟಿಸಿದ್ರಿಂದ ಹೈಕಮಾಂಡೇ ಅಲ್ಲಿಗೆ ಇಬ್ಬರನ್ನು ಕರೆಸಿ ಸಮಸ್ಯೆ ಬಗೆಹರಿಸಲಿದೆ ಅಂತ ಅಂದಾಜಿಸಲಾಗಿತ್ತು. ಸಿಎಂ ಕುರ್ಚಿ ಭವಿಷ್ಯ ಏನಾಗಬಹುದು ಅನ್ನುವಂಥ ಕುತೂಹಲದಲ್ಲಿ ಇಡೀ ಕಾಂಗ್ರೆಸ್ ಸಮೂಹ ಇತ್ತು. ಆದ್ರೆ ಎಲ್ಲರ ಊಹೆಗೂ ಮೀರಿದ ಬೆಳವಣಿಗೆಯಾಗಿದೆ. ಒಂದೇ ಒಂದು ಭೇಟಿ, ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಒಂದೇ ಒಂದು ಬ್ರೇಕ್ಫಾಸ್ಟ್ ಭೇಟಿ ಸದ್ಯ ಕುರ್ಚಿ ಕದನಕ್ಕೆ ತಾತ್ಕಾಲಿಕ ವಿರಾಮ ಇಟ್ಟಿದೆ. ಕಾರಣ 4, ಯಾವುದೇ ಬಣವಿಲ್ಲ ಎಂಬ ಸಂದೇಶ. ಹೌದು, ಕಳೆದ ಕೆಲ ತಿಂಗಳುಗಳಿಂದ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿ ಸದ್ದು ಮಾಡ್ತಾ ಇದ್ದ ಸುದ್ದಿ ಅಂದ್ರೆ ಅದು ಬಣ ಗಲಾಟೆ. ಕೈಪಾಳ್ಯದಲ್ಲಿ 2 ಬಣಗಳಾಗಿವೆ. ಸಿದ್ದರಾಮಯ್ಯ ಬಣ ಅಂತ ಒಂದಿದ್ರೆ ಡಿಕೆ ಶಿವಕುಮಾರ್ ಬಣ ಅಂತ ಇನ್ನೊಂದಿದೆ ಅನ್ನೋದು. ಮೇಲ್ನೋಟಕ್ಕೆ ಬೆಂಬಲಿಗರು ಕೊಡ್ತಾ ಇದ್ದ ಹೇಳಿಕೆಗಳನ್ನ ಕೇಳ್ತಾ ಇದ್ರೆ ಬಣ ಇದೆ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾನೆ ಇತ್ತು. ಅಷ್ಟೇ ಅಲ್ಲ, ದೆಹಲಿಗೆ ಹೋದ ಶಾಸಕರು ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರು. ಡಿಕೆಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೇಳ್ಕೊಂಡೇ ಅವರು ದೆಹಲಿಗೆ ಹೋಗಿದ್ದಾರೆ ಅಂತ ಹೇಳಲಾಗಿತ್ತು. ಈ ವಿಚಾರಕ್ಕೆ ಕ್ಲಾರಿಟಿ ಕೊಟ್ಟಿರೋ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಯಾವುದೇ ಗುಂಪುಗಳಿಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ನಮ್ದು ಎಲ್ಲರದ್ದು ಒಂದೇ ಗುಂಪು, ಅದು ಕಾಂಗ್ರೆಸ್ ಗುಂಪು ಅಂತ ಮತ್ತೊಂದು ಪಕ್ಷ ನಿಷ್ಠೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ಕೇಳಿಸಿಕೊಳ್ಳಿ. ಪಕ್ಷದ ವರಿಷ್ಠರು, ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ ನಮ್ಮದು ಅಚಲ. ಯಾರು ಮಧ್ಯದಲ್ಲಿ ತಾವೇ ಆಗಲಿ ತಮಗೆ ಗುಂಪು, ನಮ್ದು ಯಾವ ಗುಂಪು ಇಲ್ಲ. ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ, ಇವತ್ತು ಅವಕಾಶ ಕೊಡೋದಿಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ನಮ್ದು ಒಂದೇ ಒಂದು ಗುಂಪು, ಕಾಂಗ್ರೆಸ್ ಗುಂಪು. ಚೀಫ್ ಮಿನಿಸ್ಟರ್ ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು 3 ತಿಂಗಳು, ನನ್ನ 4 ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿ ಡಿಕೆ ಅಂತ ಹೇಳಿದಾಗ ಕೂಡ ಒಂದು ಶಬ್ದ
ಅವತ್ತು ಕೂಡ ನಾನು ಮಾತಾಡಿಲ್ಲ. ಇವತ್ತು ಕೂಡ ಅಷ್ಟೇ, ಐ ಆಮ್ ವೆರಿ ಫರ್ಮ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕರ್ತವ್ಯ. ಪ್ರತಿಯೊಬ್ಬ ಶಾಸಕನ್ನ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆಸಬೇಕೋ, ಪಕ್ಷನ ಯಾವ ರೀತಿ ಶಕ್ತಿಶಾಲಿಯಾಗಿ ಬೆಳೆಸಬೇಕೋ ಅದು ನಮ್ಮಿಬ್ಬರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಮುಂದಕ್ಕೆ ಸರ್ಕಾರನ 28ಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ. ಯಾವುದೇ ಗುಂಪು ಗಲಾಟೆ ನಮ್ಮ ಪಕ್ಷದಲ್ಲಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಆದ್ರೆ ಶುಕ್ರವಾರದವರೆಗೂ ನಡೆದಂತಹ ಕುರ್ಚಿ ತಿಕ್ಕಾಟವನ್ನ ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ಬರೀ ರಾಜಕೀಯ ಗುದ್ದಾಟವಾಗಿ ಉಳಿದಿರಲಿಲ್ಲ. ಬದಲಾಗಿ ಇಬ್ಬರ ನಡುವಿನ ಕುರ್ಚಿ ಕಾಳಗ 2 ಸಮುದಾಯಗಳ ನಡುವಿನ ಕಾಳಗವಾಗಿ ರೂಪ ಪಡ್ಕೊಂಡಿತ್ತು. ಕಾರಣ 5. 2028ರ ಚುನಾವಣೆಯ ಮೇಲೆ ಎಫೆಕ್ಟ್ ಬೀರಿ. ಹೌದು, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಗುದ್ದಾಟ ಅದೆಷ್ಟು ತಾರಕಕ್ಕೇರಿತ್ತು ಅಂದ್ರೆ ರಾಜ್ಯದ ಪ್ರಬಲ ಸ್ವಾಮೀಜಿಗಳ ಎಂಟ್ರಿಯೂ ಆಗಿತ್ತು. ಡಿಕೆ ಶಿವಕುಮಾರ್ ಪರ ಒಕ್ಕಲಿಗ ಸ್ವಾಮೀಜಿಗಳು ಬ್ಯಾಟ್ ಬೀಸಿದ್ರೆ, ಸಿದ್ದರಾಮಯ್ಯ ಅವರ ಪರ ಕುರುಬ ಸ್ವಾಮೀಜಿಗಳು ಬಹಿರಂಗವಾಗಿಯೇ ಪಟ್ಟದ ರಕ್ಷಣೆಗೆ ನಿಂತಿದ್ರು. ಇನ್ನು ಕೊನೆಗೆ ಸಿದ್ದು ಡಿಕೆ ನಡುವಿನ ಕದನಕ್ಕೆ ಒಕ್ಕಲಿಗ ಕುರುಬ ಸಮುದಾಯದ ಮುಖಂಡರು, ಸಂಘ ಸಂಸ್ಥೆಗಳ ರಂಗ ಪ್ರವೇಶವೂ ಆಯಿತು. ಅತ್ತ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕುರ್ಚಿ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ಲ ಅಂತ ಒಕ್ಕಲಿಗ ಸಮುದಾಯದ ಮುಖಂಡರು ಎಚ್ಚರಿಕೆಯನ್ನ ಕೊಟ್ರೆ, ಸಿದ್ದರಾಮಯ್ಯ ಅವರಿಗೆ ತೊಂದರೆ ಕೊಟ್ರೆ ತಮ್ಮ ಸಮುದಾಯದ ಜನ ಕಾಂಗ್ರೆಸ್ ಕೈ ಬಿಡುವುದಾಗಿ ಕುರುಬ ಸಮುದಾಯದವರು ವಾರ್ನ್ ಮಾಡಿದ್ರು. ಇದನ್ನ ನೋಡಿದಾಗ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದಲ್ಲ ಒಂದು ರೀತಿಯ ಹೊಡೆತ ಪಕ್ಕ ಅಂತ ಅನ್ಸೋಕ್ ಶುರುವಾಗಿತ್ತು. ಆ ಕಾರಣದಿಂದಾನು ಸದ್ಯಕ್ಕೆ ಯಾವುದೇ ಡಿಸಿಷನ್ಗೆ ಬಾರದ ಹೈಕಮಾಂಡ್ ಬೆಳಗಾವಿ ಅಧಿವೇಶನದವರೆಗೂ ಯಥಾಸ್ಥಿತಿ ಮುಂದುವರಿಸುವುದಕ್ಕೆ ಸೂಚನೆ ಕೊಡ್ತಾ ಗೊತ್ತಿಲ್ಲ. ಬಟ್ ಸಿದ್ದು ಡಿಕೆ ಒಗ್ಗಟ್ಟಿನ ಮಂತ್ರದ ಹಿಂದೆ 2028ರ ಚುನಾವಣೆಯ ಭೀತಿ ಇರೋದು ಕೂಡ ಸತ್ಯ. ನಮ್ಮ ಉದ್ದೇಶ 28ರ ಚುನಾವಣೆ ಬಹಳ ಮುಖ್ಯ. ಲೋಕಲ್ ಬಾಡೀಸ್ ಚುನಾವಣೆ ಬಹಳ ಮುಖ್ಯ. ಕಾರ್ಪೊರೇಷನ್ ಚುನಾವಣೆ ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ ಇವು ಬಹಳ ಮುಖ್ಯ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋದು. 28ರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ. ನಾವಿಬ್ರು, ಡಿ ಕೆ ಶಿವಕುಮಾರ್ ಅವರು, ನಾನು, ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡೋದು ಒಟ್ಟಿಗೆ, ಅದೇ ರೀತಿಯಲ್ಲಿ ಮುಂದೆನೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದನ್ನ ತೀರ್ಮಾನ ಮಾಡಿದ್ವಿ. ಕೇಳಿದ್ರಲ್ಲ, 2023ರಲ್ಲಿ ಅದೇಗೆ ಇಬ್ರೂ ಸೇರಿ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರೋ ಅದೇ ರೀತಿ 2028ರ ಚುನಾವಣೆಯಲ್ಲೂ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವುದಕ್ಕೆ ಶ್ರಮಿಸ್ತೀವಿ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ವಿಚಾರವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವಾಗ್ಲೂ 5 ವರ್ಷ ನಾನೇ ಸಿಎಂ ಅಂತಿದ್ದ ಸಿದ್ದರಾಮಯ್ಯ ಅವರು ಇವತ್ತು ಕೂಡ ಹೈಕಮಾಂಡ್ ಹೇಳಿಕೆಗೆ ಬದ್ಧ ಅಂತಿರೋದು ಕೊಂಚ ಅಚ್ಚರಿ ಮೂಡಿಸಿದೆ. ಅಷ್ಟೇ ಅಲ್ಲ, ಆವತ್ತು ಸಿಎಂ ಯಾರು ಅಂತ ಡಿಸೈಡ್ ಮಾಡೋ ಟೈಮಲ್ಲಿ ನೀವೇನಾದ್ರೂ ಡಿಕೆ ಶಿವಕುಮಾರ್ಗೆ ಮಾತು ಕೊಟ್ಟಿದ್ರಾ ಅಂತ ಕೇಳಿದ್ರೆ ಆ ಗುಟ್ಟನ್ನ ಇನ್ನೂ ಗುಟ್ಟಾಗಿಯೇ ಇಡುವ ಪ್ರಯತ್ನ ಮಾಡಿದ್ರು ಮುಖ್ಯಮಂತ್ರಿಗಳು. ಏನ್ ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ಕೇಳ್ತಾ ಇದೆಯಲ್ಲ. ವಿಲ್ ಗೋ ಟುಗೆದರ್. Sir, can you clarify, is the 2.5 years agreement is there or not? Sir, 2.5 years agreement. No, whatever High Tells. So, but is there agreement? Sir, agreement is there 2.5 years or not? ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ. Whatever High Tells, we will obey. Understood, sir. Understood. What I'm saying that, whether there was a 2.5 years agreement. You understood it or not? No, I agree. This is my reply to your question. No, sir. ಸಿದ್ದು ಡಿಕೆಶಿಯ ಈ ಒಗ್ಗಟ್ಟಿನ ಮಂತ್ರದಿಂದ ಯಾರಿಗೆ ಖುಷಿ ಆಯ್ತೋ, ಯಾರು ಒಳಗೊಳಗೆ ನಿರಾಶರಾದ್ರೋ ಗೊತ್ತಿಲ್ಲ. ಬಟ್ ಕಾಂಗ್ರೆಸ್ ಹೈಕಮಾಂಡ್ಗಂತೂ ಸ್ವಲ್ಪ ದಿನಗಳ ಕಾಲ ಉಸಿರಾಡುವುದಕ್ಕೆ ಟೈಮ್ ಸಿಕ್ಕಿದೆ. ಹೌದು, ಹೈಕಮಾಂಡ್ಗೆ ಸಿದ್ದು ಡಿಕೆ ನಿರ್ಧಾರದಿಂದ
ಬೀಸೋ ದೊಣ್ಣೆಯಿಂದ ಪಾರಾದಂತಾಗಿದೆ. ಕನಿಷ್ಠ ಪಕ್ಷ ಬೆಳಗಾವಿ ಅಧಿವೇಶನ ಮುಗಿಯೋವರೆಗೂ ರಾಜ್ಯದಲ್ಲಿ ಯಥಾಸ್ಥಿತಿ ಮುಂದುವರಿಯುತ್ತೆ ಅನ್ನುವಂತಹ ಸಂದೇಶವನ್ನ ರವಾನಿಸಿದಂತಾಗಿದೆ. ಇನ್ನು ಅಧಿವೇಶನ ಮುಗಿಯೋವರೆಗೂ ಸಿದ್ದರಾಮಯ್ಯ ಅವರ ಕುರ್ಚಿಗಂತೂ ಕಂಟಕ ಇಲ್ಲ ಅನ್ನೋದು ಕೂಡ ಈಗ ಗೊತ್ತಾಗಿರೋ ವಿಚಾರ. ಜೊತೆಗೆ ಸಿಎಂ ರೇಸ್ಗೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರನ್ನ ಬಿಟ್ರೆ ಮೂರನೆಯವರಿಗೆ ಎಂಟ್ರಿ ಇಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶ ಕೂಡ ಇಬ್ಬರ ಮಾತುಗಳಿಂದ ಗೊತ್ತಾಗ್ತಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದಿರೋ ನಾಯಕರಿಂದಾನೇ ಎರಡೂ ಸಮುದಾಯಗಳ ನಡುವಿನ ತಿಕ್ಕಾಟಕ್ಕೆ ಫುಲ್ ಸ್ಟಾಪ್ ಇಡುವಂತ ಯತ್ನ ಕೂಡ ಹೈಕಮಾಂಡ್ನಿಂದ ಆಗಿದೆ. ಇಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗೋದು ಜಾತಿಯನ್ನು ಪ್ರತಿನಿಧಿಸಲಿಕ್ಕೆ ಮುಖ್ಯಮಂತ್ರಿ ಆಗಲ್ಲ, ನಾಡಿನ ಜನತೆಯನ್ನು ಸಂಪೂರ್ಣವಾಗಿ ಪ್ರತಿನಿಧಿಸ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿ ಆಗೋದು. ಏನು ಒಂದು ಜಾತಿ ಮುಖ್ಯಮಂತ್ರಿ ಆದ ತಕ್ಷಣ ಆ ಜಾತಿಯೆಲ್ಲ ಸಂಪೂರ್ಣವಾಗಿ ಏನು ಸುವರ್ಣದ ದಿನಗಳನ್ನ ಕಾಣ್ತಕ್ಕ ಸಾಧ್ಯವಾ? ಬನ್ನಿ ಹಳ್ಳಿಗಳ ಕಡೆ ಏನಿದೆ ನೋಡಿ, ಪರಿಸ್ಥಿತಿ ಏನಿದೆ ಇವತ್ತು ಪಬ್ಲಿಕ್ನಲ್ಲಿ. ಇವ್ರ ಗ್ಯಾರಂಟಿ ಮೇಲೆ ಏನೆಲ್ಲ ಸಂಪದ್ಭರಿತವಾಗಿದ್ದಾರಾ? ಯಾವ ಮಟ್ಟದಲ್ಲಿ ಜನ ಇದ್ದಾರೆ ನಾವು ನೋಡಿದ್ದೀವಿ. ಅದರಿಂದ ಇಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗೋದು ಜಾತಿ ಹೆಸರಿನಲ್ಲ, ರಾಜ್ಯದ 6.5 ಕೋಟಿ ಜನತೆ ರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಆಗೋದು. ರಾಜ್ಯದ ಸಿಎಂ ಡಿಸಿಎಂ ಎನಿಸಿಕೊಂಡವರು ಒಬ್ಬರ ಮುಖ ಮತ್ತೊಬ್ಬರು ನೋಡದೆ ಅಧಿವೇಶನಕ್ಕೆ ಹೋದ್ರೆ ವಿಪಕ್ಷಗಳಿಗೆ ಅಸ್ತ್ರ ನೀಡಿದಂತಾಗುತ್ತಲ್ವಾ? ಈ ಪ್ರಮುಖ ಉದ್ದೇಶದಿಂದಾನೇ ಹೈಕಮಾಂಡ್ ದಿಲ್ಲಿಯಿಂದಾನೇ ಸಿದ್ದು ಡಿಕೆಶಿ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಮಾಡಿ ಹೊತ್ತಿದ್ದ ಕಿಚ್ಚನ್ನ ತಕ್ಕ ಮಟ್ಟಿಗೆ ಆರಿಸುವ ಪ್ರಯತ್ನ ಮಾಡಿದೆ. ಬಟ್ ಸಿದ್ದು ಡಿಕೆ ನಡುವೆ ಈ ಕುರ್ಚಿ ಗುದ್ದಾಟ ಅನ್ನೋದು ಯಾವತ್ತಿದ್ರೂ ಬೂದಿ ಮುಚ್ಚಿದ ಕೆಂಡ ಅನ್ನೋದನ್ನ ರಾಜ್ಯದ ಜನರಿಗೆ ಬಿಡಿಸಿ ಹೇಳೋದು ಬೇಕಾಗಿಲ್ಲ. ಏನ್ ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ಕೇಳ್ತಾ ಇದೆಯಲ್ಲ. ವಿಲ್ ಗೋ ಟುಗೆದರ್. Sir, can you clarify, is the 2.5 years agreement is there or not? Sir, 2.5 years agreement. No, whatever High-Command tells. So, but is there agreement? ಹೇಳ್ರಿ. So, agreement is there 2.5 years or not? ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ. Whatever High-Command tells, we will obey. Understood, sir. Understood. What I'm saying is that whether there was a 2.5 years agreement. You understood it or not? No, I agree. This is my reply to your question. No, sir. ಅಧಿಕಾರ ಹಸ್ತಾಂತರದ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಅನ್ನೋದರ ಜೊತೆಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಮುಂದೇನು ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದೇ ಕಾಂಗ್ರೆಸ್ ವರಿಷ್ಠರಿಗಿರುವ ದೊಡ್ಡ ಸವಾಲು. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.